ಓಂ ನಮಃ ಶಿವಾಯ. ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾವು ವೃಶ್ಚಿಕ ರಾಶಿಯವರ ಜೀವನದ ವಿಶೇಷ ವಿದ್ಯಮಾನಗಳ ಕುರಿತು ಚರ್ಚಿಸೋಣ. ಮಾರ್ಚ್ 23, 24, 25 ಹಾಗೂ 29ರ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಕಂಡುಬರುವ ಬದಲಾವಣೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ. ವೃಶ್ಚಿಕವು ರಾಶಿಚಕ್ರದ 8ನೆಯ ಚಿಹ್ನೆಯಾಗಿದೆ. ಈ ರಾಶಿಯ ಅಧಿಪತಿ ಗ್ರಹ ಮಂಗಳ. ಅನುರಾಧ ನಕ್ಷತ್ರದ 4 ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಈ ರಾಶಿಯ ವ್ಯಾಪ್ತಿಗೆ ಬರುತ್ತವೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಅಪ್ರತಿಮ ಧೈರ್ಯವಂತರು, ರಹಸ್ಯಗಳನ್ನು ಕಾಪಾಡುವ ಸ್ವಭಾವದವರು, ಗಾಢವಾದ ಭಾವುಕತೆ ಮತ್ತು ದೃಢವಾದ ಇಚ್ಛಾಶಕ್ತಿಯನ್ನು ಹೊಂದಿರುತ್ತಾರೆ. ಇದು ಜಲತತ್ವದ ರಾಶಿಯಾಗಿರುವುದರಿಂದ ಸವಾಲಿನ ಕೆಲಸಗಳು ಅಥವಾ ಕಠಿಣ ಸಂದರ್ಭಗಳಲ್ಲಿ ಇವರು ಹೆಚ್ಚು ಸೆಂಟಿಮೆಂಟಲ್ ಆಗುತ್ತಾರೆ, ಆದರೆ ಅಷ್ಟೇ ಸಾಹಸದಿಂದ ಅವುಗಳನ್ನು ಎದುರಿಸುತ್ತಾರೆ. ಇವರು ತಮ್ಮ ಒಳಗಿನ ಭಾವನೆಗಳನ್ನು ಯಾರಿಗೂ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಎಲ್ಲವನ್ನೂ ತಮ್ಮ ಮನದಾಳದಲ್ಲೇ ಅಡಗಿಸಿಟ್ಟುಕೊಳ್ಳುತ್ತಾರೆ. ಅದು ಎಷ್ಟೇ ಕಷ್ಟವಿರಲಿ ಅಥವಾ ಅಪಾರ ಸಂತೋಷವಿರಲಿ, ಇವರು ಹೊರಗೆ ಅತಿಯಾಗಿ ಪ್ರತಿಕ್ರಿಯಿಸುವುದಿಲ್ಲ. ಅಲ್ಲದೆ ಪ್ರತಿಯೊಂದು ವಿಷಯವನ್ನು ಅತ್ಯಂತ ಗೌಪ್ಯವಾಗಿ ಇರಿಸಲು ಪ್ರಯತ್ನಿಸುತ್ತಾರೆ. ಕಳೆದ ವರ್ಷದಿಂದ ನೀವು ಅಸಂಖ್ಯಾತ ಅಡೆತಡೆಗಳು ಮತ್ತು ಸಂಕಷ್ಟಗಳನ್ನು ಅನುಭವಿಸಿರಲೇಬೇಕು. ಹೊರನೋಟಕ್ಕೆ ನೀವು ಸ್ಮಿತವದನರಾಗಿ ಕಂಡರೂ ಸಹ ನಿಮ್ಮ ಒಳಮನಸ್ಸಿನಲ್ಲಿ ಇನ್ನೂ ಅನೇಕ ಜಟಿಲ ಸಮಸ್ಯೆಗಳು ಮತ್ತು ಕಷ್ಟಗಳ ಸುಳಿಯಲ್ಲಿ ನೀವು ಸಿಲುಕಿದ್ದೀರಿ. ನಿಮ್ಮ ಕಠಿಣ ಶ್ರಮ ಮತ್ತು ಪ್ರಾಮಾಣಿಕತೆಗೆ ಸರಿಯಾದ ಫಲಿತಾಂಶ ದೊರೆಯುತ್ತಿಲ್ಲವಲ್ಲ ಎಂದು ಹಲವು ಬಾರಿ ನಿಮ್ಮನ್ನು ನೀವೇ ಶಪಿಸಿಕೊಂಡಿದ್ದೀರಿ ಹಾಗೂ ನಿಮ್ಮ ಹಣೆಬರಹವನ್ನು ದೂಷಿಸಿದ್ದೀರಿ. ಆದಾಗ್ಯೂ ಈಗ ನಿಮ್ಮ ಜೀವನವು ಒಂದು ಅದ್ಭುತ ತಿರುವು ಪಡೆಯುವ ಕಾಲ ಹತ್ತಿರ ಬಂದಿದೆ. ಈ ಶುಭ ಸಮಾಚಾರವನ್ನು ಕೇಳಿದಾಗ ನೀವು ಆನಂದದ ಕಣ್ಣೀರು ಸುರಿಸುವುದು ಖಂಡಿತ. ವಿಶೇಷವಾಗಿ ಮುಂಬರುವ ಈ 4 ದಿನಗಳಲ್ಲಿ ನಿಮ್ಮ ಬದುಕಿನ ಒಂದು ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ನಿಮ್ಮ ಅದೃಷ್ಟವನ್ನೇ ಬದಲಿಸಬಲ್ಲ ನೂತನ ಮಾರ್ಗವು ನಿಮ್ಮ ಕಣ್ಣುಗಳ ಮುಂದೆ ಗೋಚರಿಸಲಿದೆ. ವರ್ಷಗಳಿಂದ ನಿಮ್ಮನ್ನು ಟೀಕಿಸುತ್ತಿದ್ದವರು ಈಗ ಮೌನಕ್ಕೆ ಶರಣಾಗುತ್ತಾರೆ. ಕೆಲವು ವ್ಯಕ್ತಿಗಳ ದುರಹಂಕಾರವು ಈ ಸಮಯದಲ್ಲಿ ಮಣ್ಣುಪಾಲಾಗುತ್ತದೆ. ಆದರೆ ನೀವು ಒಂದು ಅಂಶವನ್ನು ಸದಾ ನೆನಪಿನಲ್ಲಿಡಬೇಕು. ಈ ಕಾಲಘಟ್ಟವು ಎಷ್ಟೇ ಅನುಕೂಲಕರವಾಗಿದ್ದರೂ ಇದು ಸ್ವಲ್ಪಮಟ್ಟಿಗೆ ಅಪಾಯಕಾರಿಯೂ ಆಗಿರುತ್ತದೆ. ಏಕೆಂದರೆ ನಿಮ್ಮ ಮುಂದೆ ಮಂದಹಾಸದಿಂದ ಮಾತನಾಡುವ ಕೆಲವರು ನಿಮ್ಮ ಪತನವನ್ನೇ ಬಯಸುತ್ತಿರುತ್ತಾರೆ. ಅವರು ನಿಮ್ಮ ಬೆನ್ನ ಹಿಂದೆ ಮೋಸದ ಕಂದಕಗಳನ್ನು ತೋಡಲು ಯೋಜನೆಯನ್ನು ರೂಪಿಸುತ್ತಿದ್ದಾರೆ. ವಾಸ್ತವವಾಗಿ ಈ ದಿನಗಳಲ್ಲಿ ಸಂಭವಿಸುವ ಮಹತ್ವದ ಗ್ರಹ ಬದಲಾವಣೆಯಿಂದಾಗಿ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯಲಿವೆ ಮತ್ತು ನಿಮಗೆ ಆರ್ಥಿಕ ಲಾಭ ಹಾಗೂ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗಲಿದೆ. ಆದರೆ ಇದೇ ಸಮಯದಲ್ಲಿ ನಿಮಗೆ ಒಂದು ಸಣ್ಣ ಆಘಾತವೂ ಕಾದಿದೆ. ಅದನ್ನು ಸಹಿಸಿಕೊಳ್ಳಲು ನೀವು ಮಾನಸಿಕವಾಗಿ ಸಾಕಷ್ಟು ಬಲಿಷ್ಠರಾಗಿರಬೇಕು. ನಿಮ್ಮ ಶತ್ರು ಯಾರು ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸುತ್ತಿರುವವರು ಯಾರು ಎಂಬ ಕಟುಸತ್ಯವನ್ನು ಇಂದು ನಾನು ಖಂಡಿತವಾಗಿಯೂ ಬಯಲು ಮಾಡುತ್ತೇನೆ. ಹಾಗಾಗಿ ಮಾಹಿತಿಯನ್ನು ಕೊನೆಯವರೆಗೂ ಆಲಿಸಿದರೆ ನಿಮಗೆ ಸ್ಪಷ್ಟ ಚಿತ್ರಣ ಲಭಿಸುತ್ತದೆ. ಇದು ನಿಮ್ಮನ್ನು ಬದುಕಿನ ದೊಡ್ಡ ಗೊಂದಲದಿಂದ ರಕ್ಷಿಸಬಲ್ಲ ಅತ್ಯುತ್ತಮ ಮಾಹಿತಿಯಾಗಿದೆ. ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗುವ ಮುನ್ನ ನಿಮ್ಮ ಇಷ್ಟದೈವದ ಪೂರ್ಣ ಆಶೀರ್ವಾದವು ಎಲ್ಲರಿಗೂ ಸಿಗಲಿ ಎಂದು ಹಾರೈಸುತ್ತೇನೆ. ಮಾಹಿತಿಗೆ ಒಂದು ಲೈಕ್ ನೀಡಲು ಮರೆಯದಿರಿ. ನಿಮ್ಮ ಮನಸ್ಸಿನಲ್ಲಿ ಒಮ್ಮೆ ನಿಮ್ಮ ಆರಾಧ್ಯ ದೈವವನ್ನು ಸ್ಮರಿಸಿಕೊಳ್ಳಿ. ನೀವು ತೋರಿಸುವ ಈ ಪುಟ್ಟ ವಾತ್ಸಲ್ಯವು ನಮಗೆ ದೊಡ್ಡ ಪ್ರೇರಣೆಯಾಗಿದೆ. ಈಗ ನಿಮ್ಮ ಜೀವನದ ಅಸಲಿ ಆಟ ಆರಂಭವಾಗಿದೆ. ಇದು ಕೇವಲ ನಿಮ್ಮ ಸೋಲಿಗಲ್ಲ, ಬದಲಾಗಿ ನಿಮ್ಮ ವಿಜಯೋತ್ಸವಕ್ಕೆ ಸಿದ್ಧವಾಗಿರುವ ಸಮಯ. ನೀವು ಪರಮಾತ್ಮನ ಕೃಪೆಯನ್ನು ಪ್ರತ್ಯಕ್ಷವಾಗಿ ಅನುಭವಿಸಲಿದ್ದೀರಿ. ದೇವರಲ್ಲಿ ನಂಬಿಕೆಯಿದ್ದರೆ ಅವನನ್ನು ಸ್ಮರಿಸಿ. ಭೋಲೆನಾಥನು ನಿಮ್ಮ ಬದುಕನ್ನು ಸುಖ ಸಂತೋಷದಿಂದ ತುಂಬಲಿದ್ದಾನೆ. ಇದು ಕೇವಲ ಭವಿಷ್ಯವಷ್ಟೇ ಅಲ್ಲ, ದೈವವು ನೀಡಿದ ಎಚ್ಚರಿಕೆ ಮತ್ತು ವರವೂ ಹೌದು. ಈ ಮಾತುಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. ವಿಶೇಷವಾಗಿ ಇಂದು ಕೆಲವು ಪ್ರಮುಖ ಸಂಕೇತಗಳ ಬಗ್ಗೆ ವಿವರಿಸುತ್ತೇನೆ. ಮುಂಬರುವ 4 ದಿನಗಳಲ್ಲಿ ಈ ಸೂಚನೆಗಳು ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆದಿವೆ ಎಂದು ತಿಳಿಯಿರಿ. ನಿಮ್ಮ ಶತ್ರುಗಳ ತಂತ್ರಗಳನ್ನು ಮಣಿಸುವ ಒಂದು ಶಕ್ತಿಯುತವಾದ ಸರಳ ಪರಿಹಾರವನ್ನು ತಿಳಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ಈಗ ನಿಮ್ಮ ಬದುಕಿನ ಹೊಸ ಅಧ್ಯಾಯ ಶುರುವಾಗಲಿದೆ. ಇದು ನಿಮ್ಮ ಸೋಲಿನ ಸಮಯವಲ್ಲ, ಬದಲಾಗಿ ನಿಮ್ಮ ವಿಜಯದ ಕಾಲ. ಇಷ್ಟು ವರ್ಷ ನಿಮ್ಮ ಏಳಿಗೆಯನ್ನು ಕಂಡು ಸಹಿಸದವರು ಈಗ ನಿಮ್ಮ ಕಾಲಿಗೆ ಬರುವ ಸಂದರ್ಭ ಬರಬಹುದು. ಆದರೆ ಇಲ್ಲಿ ಜಾಗರೂಕತೆ ಬಹಳ ಮುಖ್ಯ, ಏಕೆಂದರೆ ಗ್ರಹಗಳ ಸ್ಥಿತಿಯು ಒಂದು ನಿಗೂಢ ಆಟವನ್ನು ಪ್ರಾರಂಭಿಸುತ್ತಿದೆ. ಈ ಆಟದ ಮರ್ಮವನ್ನು ನೀವು ಸರಿಯಾಗಿ ಅರ್ಥಮಾಡಿಕೊಳ್ಳದಿದ್ದರೆ ಕೈಗೆ ಬಂದ ಅದೃಷ್ಟವನ್ನು ಕಳೆದುಕೊಂಡಂತಾಗುತ್ತದೆ. ನಿಮ್ಮ ಜೀವನವು ತಲೆಕೆಳಗಾಗಿ ತಿರುಗಬಹುದು. ಮತ್ತು ಇಷ್ಟು ವರ್ಷ ನಿಮ್ಮ ಪ್ರಾಮಾಣಿಕತೆಯನ್ನು ಅನುಮಾನಿಸಿದವರು ಹಾಗೂ ನಿಮ್ಮ ಕಠಿಣ ಶ್ರಮವನ್ನು ಅಪಹಾಸ್ಯ ಮಾಡಿದವರು ಖಂಡಿತವಾಗಿಯೂ ನಿಮ್ಮ ವೈಭವ ಕಂಡು ಅಚ್ಚರಿಪಡುತ್ತಾರೆ. ನೆನಪಿಡಿ, ಭಾಗ್ಯ ಹೆಚ್ಚಾದಂತೆ ಅಸೂಯೆಪಡುವವರ ಸಂಖ್ಯೆಯೂ ವೃದ್ಧಿಯಾಗುತ್ತದೆ. ನಿಮ್ಮ ಸುತ್ತಮುತ್ತಲಿರುವವರಲ್ಲೇ ಒಬ್ಬ ರಹಸ್ಯ ಶತ್ರು ಅಡಗಿದ್ದಾನೆ.
ಆದ್ದರಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರವನ್ನು ಗೌಪ್ಯವಾಗಿಡಿ. ವಿಡಿಯೋದ ಕೊನೆಯಲ್ಲಿ ತಿಳಿಸುವ ಪುಟ್ಟ ಕೆಲಸವನ್ನು ನೀವು ಮಾಡಿದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಖಂಡಿತವಾಗಿಯೂ ಆರಂಭವಾಗುತ್ತದೆ. ಅದರೊಂದಿಗೆ ಸರ್ವಶಕ್ತನ ರಕ್ಷಣಾತ್ಮಕ ಕವಚವು ನಿಮ್ಮೊಂದಿಗಿರುತ್ತದೆ. ಮುಂಬರುವ 4 ದಿನಗಳಲ್ಲಿ ನಿಮ್ಮ ದಿನಚರಿ ಹೇಗಿರುತ್ತದೆ ಮತ್ತು ಗ್ರಹಗಳ ಪ್ರಭಾವವು ನಿಮ್ಮ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಸರ್ವಶಕ್ತನ ಕೃಪೆ ಸದಾ ನಿಮ್ಮೊಂದಿಗಿರಲಿ ಎಂದು ಬಯಸುತ್ತೇನೆ. ನಿಮ್ಮ ಪಯಣವನ್ನು ಬಹಳ ಧೈರ್ಯದಿಂದ ಮುಂದುವರಿಸಿ. ಬನ್ನಿ, ಮುಂದಿನ 4 ದಿನಗಳಲ್ಲಿ ಏನಾಗುತ್ತದೆ? ನಿಮ್ಮ ಜೀವನದಲ್ಲಿ ಯಾವ ಪಲ್ಲಟಗಳು ಸಂಭವಿಸಲಿವೆ? ಇಲ್ಲಿಂದ ಎಚ್ಚರಿಕೆಯಿಂದ ಆಲಿಸಿ. ಹಿಂದೆ ನೀವು ಎದುರಿಸಿದ ಸಂಕಷ್ಟಗಳು ಅಷ್ಟು ಸುಲಭದ್ದಲ್ಲ. ನೀವು ಸದಾ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಬೆಲೆ ನೀಡಿದವರು. ನೀವು ಇತರರಿಗೆ ಸಹಾಯ ಹಸ್ತ ಚಾಚುತ್ತಿದ್ದೀರಿ. ನಿಮ್ಮ ಕುಟುಂಬವನ್ನು ಕಣ್ಣಿನ ರೆಪ್ಪೆಯಂತೆ ರಕ್ಷಿಸಿದ್ದೀರಿ. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದೇನು? ಬೆನ್ನು ನೋವು, ಮಾನಸಿಕ ವೇದನೆ, ಅವಮಾನ ಹಾಗೂ ಆರ್ಥಿಕ ಮುಗ್ಗಟ್ಟು ಇವೆಲ್ಲವೂ ನಿಮ್ಮ ನಿದ್ದೆಗೆಡಿಸಿವೆ. ಕೆಲವರು ನಿಮ್ಮನ್ನು ಒಳಗಿನಿಂದ ಜರ್ಜರಿತಗೊಳಿಸಿದ್ದಾರೆ. ಆ ನೋವು ವರ್ಣನಾತೀತ. ಈಗ ನಿಮ್ಮಲ್ಲಿ ಹಲವರು ಇದು ಇನ್ನು ನನ್ನಿಂದ ಸಾಧ್ಯವಿಲ್ಲ ಮತ್ತು ಸೋಲನ್ನು ಒಪ್ಪಿಕೊಳ್ಳಬೇಕು ಎಂದು ಯೋಚಿಸುತ್ತಿರಬಹುದು. ಆದರೆ ಈಗ ನೀವು ಕಳೆದುಕೊಳ್ಳುವ ಸಮಯವಲ್ಲ, ನಿಮ್ಮ ನಿಜವಾದ ಶಕ್ತಿಯನ್ನು ಪ್ರದರ್ಶಿಸುವ ಸಮಯ. ಕಷ್ಟದ ಸಮಯದಲ್ಲೂ ಹೊರಗೆ ನಗುವುದು ಮತ್ತು ಇತರರ ನೋವನ್ನು ನಿವಾರಿಸುವುದು ನಿಮ್ಮ ದೊಡ್ಡ ಗುಣ. ಅದಕ್ಕಾಗಿಯೇ ದೈವಿಕ ಅನುಗ್ರಹವು ನಿಮ್ಮ ಬಳಿಗೆ ಬಂದು ನ್ಯಾಯವನ್ನು ಒದಗಿಸುತ್ತದೆ. ನಿಮ್ಮ ಸುತ್ತಲೂ ಒಂದು ವಿಚಿತ್ರ ಮತ್ತು ಪ್ರಬಲವಾದ ಶಕ್ತಿ ರೂಪುಗೊಳ್ಳಲಿದೆ. ಇದು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುತ್ತದೆ. ಮೊದಲನೆಯದಾಗಿ, ಹಣಕಾಸಿನಲ್ಲಿ ಹಠಾತ್ ಲಾಭವಾಗಲಿದೆ. ಎರಡನೆಯದಾಗಿ, ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಮಹತ್ವದ ನಿರ್ಧಾರವು ನಿಮ್ಮ ಪರವಾಗಿ ಬರಲಿದೆ. ಈಗ ಒಬ್ಬ ವ್ಯಕ್ತಿಯ ಅಸಲಿ ಮುಖವು ನಿಮ್ಮ ಮುಂದೆ ಬಯಲಾಗುತ್ತದೆ. ನಿಮ್ಮ ಜೊತೆಗಿದ್ದು ಮೃದುವಾಗಿ ಮಾತನಾಡುತ್ತಾ ನಿಮ್ಮ ಪತನವನ್ನೇ ಬಯಸುವ ವ್ಯಕ್ತಿಯ ಮುಖವಾಡ ಈ 4 ದಿನಗಳಲ್ಲಿ ಕಳಚುತ್ತದೆ. ಆ ವ್ಯಕ್ತಿಯ ನಿಜವಾದ ಬಣ್ಣ ಬಯಲಾದಾಗ ನಿಮಗೆ ಆಘಾತವಾಗಬಹುದು. ನಾನು ಇಷ್ಟು ದಿನ ಹೇಗೆ ಮುಗ್ಧನಾಗಿದ್ದೆ ಎಂದು ನೋಡಿ ನೀವು ಅಚ್ಚರಿಪಡಬಹುದು. ಆದರೆ ನೀವು ಸ್ವಲ್ಪವೂ ಚಿಂತಿಸಬಾರದು, ಏಕೆಂದರೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವವರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿದಾಗಲೇ ನಿಮ್ಮ ಮಾರ್ಗವು ಸ್ಪಷ್ಟವಾಗುತ್ತದೆ. ನಿಮ್ಮ ಭಾಗ್ಯೋದಯದ ಮೊದಲ ಹಂತವೇ ಆ ವ್ಯಕ್ತಿಯನ್ನು ನಿಮ್ಮ ಬದುಕಿನಿಂದ ತೊಡೆದುಹಾಕುವುದು. ಅಂದಿನಿಂದ ನಿಮ್ಮ ಹಾದಿಯಲ್ಲಿ ಯಾವುದೇ ಅಡೆತಡೆಗಳೂ ಇರುವುದಿಲ್ಲ. ನಿಮ್ಮ ಜೀವನವು ಹೊಸ ಬೆಳಕಿನತ್ತ ಹೆಜ್ಜೆ ಹಾಕುತ್ತದೆ. ಆ ವ್ಯಕ್ತಿಯ ಅಸಲಿ ಮುಖ ನಿಮ್ಮ ಮುಂದೆ ಬಂದಾಗ ಬದುಕಿನಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ. ಅಲ್ಲಿಂದಲೇ ನಿಮ್ಮ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ. ಏಕೆಂದರೆ ವರ್ಷಗಳಿಂದ ನಿಮ್ಮ ಹಾದಿಯಲ್ಲಿ ಮುಳ್ಳಾಗಿದ್ದ ಮತ್ತು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ಮೋಸಗೊಳಿಸುತ್ತಿದ್ದ ಆ ವ್ಯಕ್ತಿಗೆ ಒಳ್ಳೆಯ ಹೃದಯವಿಲ್ಲ. ಇದು ಅದೃಷ್ಟದ ವಿಷಯವಲ್ಲ. ಅದಕ್ಕಾಗಿಯೇ ನಿಮ್ಮಂತಹವರು ಬೆಳೆಯುತ್ತಿರುವುದನ್ನು ಅಂತಹ ಜನರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ಸಂಬಂಧಿಕರು ಮತ್ತು ನೆರೆಹೊರೆಯವರಲ್ಲಿ ನೀವು ಇದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಜನರನ್ನು ನೋಡುತ್ತೀರಿ. ಎಲ್ಲರೂ ತಮ್ಮ ಕಾಲಡಿ ಇರಬೇಕೆಂದು, ಎಲ್ಲರೂ ತಮ್ಮ ಮನೆಗೆ ಬಂದು ಕೈಕಟ್ಟಿ ನಿಲ್ಲಬೇಕೆಂದು ಅವರು ಬಯಸುತ್ತಾರೆ. ಅವರು ಎಲ್ಲರಿಗಿಂತ ಶ್ರೇಷ್ಠರು ಎಂಬ ದುರಹಂಕಾರ ಅವರಲ್ಲಿದೆ. ಆದರೆ ಮೂರ್ಖರೇ, ನಿಮ್ಮ ಆಟಗಳು ಇನ್ನು ಮುಂದೆ ನಡೆಯುವುದಿಲ್ಲ. ಇತರರ ಕಠಿಣ ಶ್ರಮವನ್ನು ಕದಿಯಲು ಮತ್ತು ಅವರ ಅದೃಷ್ಟವನ್ನು ಕಸಿದುಕೊಳ್ಳಲು ಬಯಸುವವರನ್ನು ಶನಿದೇವನು ಖಂಡಿತವಾಗಿಯೂ ಶಿಕ್ಷಿಸುತ್ತಾನೆ. ನೀವು ಇಷ್ಟು ದಿನ ಆಡುತ್ತಿದ್ದ ನಾಟಕವನ್ನು ಕೊನೆಗೊಳಿಸುವ ಕಾಲ ಬಂದಿದೆ. ಈಗ ಒಳ್ಳೆಯದನ್ನು ಮಾಡುವವರ ವಿಷಯಕ್ಕೆ ಬಂದರೆ, ಕೆಲವರು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಹಿಂದಿನಿಂದ ದೊಡ್ಡ ಪಿತೂರಿಗಳನ್ನು ಮಾಡಿದ್ದಾರೆ. ಅವರು ನಿಮ್ಮನ್ನು ಮಾತುಗಳಿಂದ ಕೆಳಗಿಳಿಸುವುದು, ನಿಮ್ಮ ಹಣವನ್ನು ಕಣ್ಮರೆಯಾಗುವಂತೆ ಮಾಡಲು ಸಂಚು ರೂಪಿಸುವುದು ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹಾಳು ಮಾಡುವ ಕೆಲಸಗಳನ್ನು ಮಾಡುತ್ತಿದ್ದಾರೆ. ನೀವು ಪಟ್ಟ ಕಷ್ಟಗಳಿಗೆ ಅವರು ಕ್ರೆಡಿಟ್ ತೆಗೆದುಕೊಳ್ಳಲು ಹವಣಿಸುತ್ತಿದ್ದಾರೆ. ಆದರೆ ಈ 4 ದಿನಗಳಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡುವವರ ಆಟಕ್ಕೆ ತೆರೆ ಬೀಳುತ್ತದೆ. ಅಂತಹ ಜನರನ್ನು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಮಾಡಲಾಗುತ್ತದೆ, ಏಕೆಂದರೆ ಅಂತಹ ವ್ಯಕ್ತಿಗಳು ತಮ್ಮ ಕೆಟ್ಟ ಕರ್ಮದ ಮೂಲಕ ತಮ್ಮ ಸ್ವಂತ ಅದೃಷ್ಟವನ್ನೇ ನಾಶಪಡಿಸಿಕೊಂಡವರು. ದೇವರು ಎಲ್ಲಾ ಮಾನವರನ್ನು ಸಮಾನವಾಗಿ ಸೃಷ್ಟಿಸುತ್ತಾನೆ. ಆದರೆ ಕೆಲವರು ಅತೀವ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಮೂಲಕ ಇತರರನ್ನು ವಂಚಿಸಲು ಪ್ರಯತ್ನಿಸುತ್ತಾರೆ. ದೇವರು ಯಾವಾಗಲೂ ಹೃದಯದಿಂದ ಯೋಚಿಸುವವರ ಜೊತೆಗಿರುತ್ತಾನೆಯೇ ಹೊರತು ಸ್ವಾರ್ಥಿಗಳೊಂದಿಗಲ್ಲ. ಅಂತಹ ಕುತಂತ್ರಗಳು ಮತ್ತು ವೇಷಗಳು ಶನಿ ದೇವರ ಮುಂದೆ ನಡೆಯುವುದಿಲ್ಲ. ತಮ್ಮ ಜಾಣ್ಮೆಯಿಂದ ದೇವರಿಗೆ ಮಂಕುಬೂದಿ ಎರಚಬಹುದು ಎಂದು ಭಾವಿಸುವವರು ದೊಡ್ಡ ತಪ್ಪು ಮಾಡುತ್ತಿದ್ದಾರೆ. ದೇವರು ನ್ಯಾಯವಂತನಾಗಿದ್ದರೆ ಯಾರ ತಂತ್ರಗಳು ಆ ಸರ್ವೋಚ್ಚ ನ್ಯಾಯಾಧೀಶರ ಮುಂದೆ ಕೆಲಸ ಮಾಡುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಅವನು ನಿಜವಾಗಿಯೂ ಮಹಾನ್ ಶಕ್ತಿ, ಪರಮಾತ್ಮ. ಹಾಗಿರುವಾಗ ಅವನು ತನ್ನನ್ನು ತಾನು ಮೂರ್ಖನನ್ನಾಗಿಸಿಕೊಳ್ಳುತ್ತಾನೆ ಎಂದು ನೀವು ಹೇಗೆ ಯೋಚಿಸುತ್ತೀರಿ? ಹೆಮ್ಮೆಯಿಂದ ಬೀಗುವ ಅತಿ ಸಣ್ಣ ಜನರನ್ನು ಕೂಡ ಅವನು ಏನೂ ಇಲ್ಲದಂತೆ ಮಾಡಬಲ್ಲ. ಕಾಲಚಕ್ರ ತಿರುಗಿದಾಗ ವ್ಯಕ್ತಿಯು ತನ್ನ ಮಿತಿಗಳನ್ನು ಮರೆತುಬಿಡುತ್ತಾನೆ. ಅವನು ಅಹಂಕಾರದಿಂದ ಕಣ್ಣು ಮುಚ್ಚಿ ರೋಗಿಯಂತೆ ಇತರರ ಕೆಟ್ಟದ್ದನ್ನೇ ಬಯಸುತ್ತಾನೆ.
ಆದರೆ ಅಂತಹವರ ಆಟ ಮುಗಿಯುವ ಸಮಯ ಬಂದಿದೆ. ಶನಿ ಸ್ವತಃ ಅವರ ಲೆಕ್ಕಾಚಾರವನ್ನು ಚುಕ್ತಾ ಮಾಡಲಿದ್ದಾನೆ. ಈಗ ನಿಮ್ಮಲ್ಲಿ ಅನೇಕರು ಕುತೂಹಲದಿಂದ ಕಾಯುತ್ತಿರುವುದು ಆರ್ಥಿಕ ಲಾಭದ ವಿಷಯಕ್ಕಾಗಿ. ಮುಂಬರುವ 4 ದಿನಗಳಲ್ಲಿ ನಿಮ್ಮ ಆರ್ಥಿಕ ಜೀವನದಲ್ಲಿ 2 ಪ್ರಮುಖ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ. ಮೊದಲನೆಯ ಬದಲಾವಣೆ ಎಂದರೆ ನಿಮ್ಮ ಬಳಿ ಬರಬೇಕಿದ್ದ ಹಣವು ನಿಮಗೆ ಹಿಂತಿರುಗುತ್ತದೆ. ಅದು ಯಾರಿಗಾದರೂ ನೀಡಿದ ಸಾಲವಿರಬಹುದು, ಎಲ್ಲೂ ಸಿಕ್ಕಿಹಾಕಿಕೊಂಡ ಪಾವತಿಯಾಗಿರಬಹುದು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಬಾಕಿ ಹಣವಿರಬಹುದು. ಅವು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಿ ಶಕ್ತಿಯಾಗಲಿವೆ. ಎರಡನೆಯ ಬದಲಾವಣೆ ಎಂದರೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೂತನ ಅವಕಾಶಗಳು, ಹೊಸ ಒಪ್ಪಂದಗಳು ಅಥವಾ ವೃತ್ತಿಯಲ್ಲಿ ಅದ್ಭುತ ಆಫರ್ಗಳು ನಿಮಗೆ ಲಭಿಸುತ್ತವೆ. ಈ 4 ದಿನಗಳಲ್ಲಿ ನೀವು ಪಡೆಯುವ ಒಳ್ಳೆಯ ಸುದ್ದಿಯು ನಿಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸುತ್ತದೆ. ಅತ್ಯಂತ ಮುಖ್ಯವಾದ ಸಂಗತಿಯೆಂದರೆ ಈ ಪ್ರಯೋಜನವು ಕೇವಲ ಹಣಕ್ಕೆ ಸೀಮಿತವಾಗುವುದಿಲ್ಲ. ಹಣದ ಜೊತೆಗೆ ಸಮಾಜದಲ್ಲಿ ಗೌರವ, ವಿಶೇಷ ಮನ್ನಣೆ ಮತ್ತು ಕೀರ್ತಿಯು ಲಭಿಸುತ್ತದೆ. ಅದಕ್ಕಾಗಿಯೇ ನೀವು ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿಡಬೇಕು: ನಿಮ್ಮ ಕರ್ಮವನ್ನು ಶುದ್ಧವಾಗಿಟ್ಟುಕೊಳ್ಳಿ. ಕರ್ಮ ಒಳ್ಳೆಯದಾಗಿದ್ದರೆ ಮಾತ್ರ ದೇವರು ನಮಗೆ ಸಹಾಯ ಮಾಡುತ್ತಾನೆ. ನೀವು ಮಾಡುವ ಸತ್ಕಾರ್ಯಗಳನ್ನು ನೋಡಿ ದೇವರು ನಿಮ್ಮ ಬೆನ್ನಿಗೆ ನಿಲ್ಲುತ್ತಾನೆ. ನೀವು ಉದ್ಯೋಗಸ್ಥರಾಗಿದ್ದರೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ. ನಿಮ್ಮ ಬಡ್ತಿಯ ಕುರಿತು ಚರ್ಚೆಗಳು ಆರಂಭವಾಗುವ ಸಾಧ್ಯತೆಯಿದೆ. ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಒಂದು ವೇಳೆ ನೀವು ನಿರುದ್ಯೋಗಿಗಳಾಗಿದ್ದರೆ ಮುಂಬರುವ ದಿನಗಳಲ್ಲಿ ಒಂದು ಉತ್ತಮ ಅವಕಾಶವು ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ಎಂದು ಹೇಳಬಹುದು. ಇದಲ್ಲದೆ ಉದ್ಯಮಿಗಳ ವಿಷಯಕ್ಕೆ ಬಂದರೆ ಹೊಸ ವ್ಯಕ್ತಿಯೊಬ್ಬರು ವ್ಯವಹಾರಕ್ಕೆ ಪ್ರವೇಶಿಸುತ್ತಾರೆ. ಅವರಿಂದಾಗಿ ವ್ಯಾಪಾರದಲ್ಲಿ ದೊಡ್ಡ ಲಾಭ ತರುವ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ. ಆದಾಗ್ಯೂ ಒಂದು ಪುಟ್ಟ ಎಚ್ಚರಿಕೆ: ಆತುರದಿಂದ ಯಾವುದೇ ನಿರ್ಧಾರ ಕೈಗೊಳ್ಳಬೇಡಿ. 2 ಬಾರಿ ಯೋಚಿಸಿ ಹೆಜ್ಜೆ ಇಡಿ. ಇದಲ್ಲದೆ ನಿಮ್ಮದು ಅತ್ಯಂತ ಶುದ್ಧವಾದ ಮನಸ್ಸು. ನೀವು ಯಾವುದೇ ಸಂಬಂಧದಲ್ಲಿದ್ದರೂ ಅತೀವ ಪ್ರಾಮಾಣಿಕವಾಗಿರುವುದು ನಿಮ್ಮ ಸಹಜ ಸ್ವಭಾವ. ನೀವು ಸದಾ ಇತರರಿಗೆ ಶುಭವನ್ನು ಬಯಸುತ್ತೀರಿ. ಆದರೆ ದುರದೃಷ್ಟವಶಾತ್ ಇತರರು ಹಾಗೆ ಇರುವುದಿಲ್ಲ. ನೀವು ಅವರ ಯೋಗಕ್ಷೇಮ ಬಯಸಿದರೆ ಅವರು ನಿಮ್ಮ ಹಿಂದೆ ಗುಂಡಿ ತೋಡುತ್ತಿರುತ್ತಾರೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ 2 ರೀತಿಯ ಪಲ್ಲಟಗಳು ಸಂಭವಿಸಲಿವೆ. ನಿಜವಾದ ಪ್ರೀತಿ ಮತ್ತು ಗಾಢವಾದ ವಿಶ್ವಾಸವು ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಆದರೆ ವಂಚನೆ ಎಲ್ಲಿದೆಯೋ ಅಲ್ಲಿ ಸತ್ಯವು ಬೆಂಕಿಯಂತೆ ಹೊರಬರುವುದು ಅನಿವಾರ್ಯ. ತಕ್ಷಣವೇ ಅಲ್ಲದಿದ್ದರೂ ಸ್ವಲ್ಪ ಸಮಯದ ನಂತರ ಸತ್ಯ ಬಯಲಾಗುತ್ತದೆ. ಆ ಸತ್ಯಗಳನ್ನು ಕೇಳಲು ಕಷ್ಟವಾದರೂ ಅದು ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ. ವಿಷಕಾರಿ ಬಂಧಗಳಿಂದ ನೀವು ಮುಕ್ತರಾದರೆ ಅದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು ಎಂದು ತಿಳಿಯಿರಿ. ನೀವು ಪ್ರೀತಿಯಲ್ಲಿ ವಿಫಲರಾಗಿ ನೊಂದಿದ್ದರೆ ಚಿಂತಿಸಬೇಡಿ. ಶೀಘ್ರದಲ್ಲೇ ಜೀವನದಲ್ಲಿ ಮತ್ತೆ ಹೊಸ ಭರವಸೆಯ ಬೆಳಕನ್ನು ಕಾಣುತ್ತೀರಿ. ಈಗ ನಾನು ಹೇಳುವ ಕೆಲವು ಚಿಹ್ನೆಗಳಿಗೆ ಗಮನ ಕೊಡಿ. ಇವು ಕಂಡುಬಂದರೆ ದೇವರು ನಿಮ್ಮೊಂದಿಗಿದ್ದಾನೆ ಎಂದು ಅರ್ಥ. ಮೊದಲನೆಯದಾಗಿ, ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದರೆ, ಅಂದರೆ ನಿದ್ರೆಯ ಮಧ್ಯೆ ಕಣ್ಣು ತೆರೆದಾಗ ಯಾವುದೂ ತಿಳಿಯದ ಆತಂಕ ಅಥವಾ ಚಿಂತನೆ ಮೂಡಿದರೆ ನಿಮ್ಮ ಭಾಗ್ಯೋದಯದ ಚಕ್ರ ತಿರುಗಲಿದೆ ಎಂದು ತಿಳಿಯಿರಿ. ಎಲ್ಲೋ ಒಂದು ಕಡೆ ಪದೇ ಪದೇ ಪರಮಾತ್ಮನ ನಾಮ ಕೇಳಿಬಂದಾಗ, ಅಂದರೆ ಓಂ ನಮಃಶಿವಾಯ ಮಂತ್ರ ಅಥವಾ ಭೋಲೆನಾಥನ ಕೃಪೆಯ ಮಾತುಗಳು ಕಿವಿಗೆ ಬಿದ್ದರೆ ಅದನ್ನು ನಂಬಿ. ಇದಲ್ಲದೆ ಹಳೆಯ ವಿಷಯಗಳು ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬರುತ್ತವೆ. ಬಹಳ ಕಾಲದ ಹಿಂದೆ ಬೇರ್ಪಟ್ಟ ಸ್ನೇಹಿತರು, ಹಳೆಯ ಸಂಬಂಧಗಳು ಅಥವಾ ನಿಂತು ಹೋಗಿದ್ದ ಹಣ ಹಾಗೂ ಅವಕಾಶಗಳು ಅನಿರೀಕ್ಷಿತವಾಗಿ ನಿಮ್ಮನ್ನು ಹುಡುಕಿ ಬರುತ್ತವೆ. ಸ್ಥಗಿತಗೊಂಡಿದ್ದ ನಿಮ್ಮ ಅದೃಷ್ಟದ ಅವಧಿ ಪುನಃ ಆರಂಭವಾಗಲಿದೆ ಎಂಬುದಕ್ಕೆ ಇವೇ ಸಾಕ್ಷಿ. ಈ ಮಾತುಗಳು ಗಂಭೀರವಾಗಿವೆ. ಇವುಗಳನ್ನು ಕೇಳಿ ಭಯಪಡುವ ಅಗತ್ಯವಿಲ್ಲ. ಈ ಹಾದಿಯಲ್ಲಿ ವಿಶ್ವಾಸದಿಂದ ನಡೆಯಿರಿ. ಮಹಾದೇವನು ನಿಮ್ಮ ಬದುಕನ್ನು ಸುಖ ಸಂತೋಷದಿಂದ ತುಂಬಲಿದ್ದಾನೆ. ಪರಮಾತ್ಮನು ನಿಮಗೆ ಒಂದೇ ಮಾತು ಹೇಳುತ್ತಾನೆ: ಕೆಟ್ಟ ಕಾರ್ಯಗಳನ್ನು ಬಿಟ್ಟುಬಿಡಿ, ನಕಾರಾತ್ಮಕ ಜನರಿಂದ ದೂರವಿರಿ ಮತ್ತು ನಿಮ್ಮ ಗುರಿಯತ್ತ ಗಮನಹರಿಸಿ. ಮುಂಬರುವ ದಿನಗಳಲ್ಲಿ ಜೀವನದಲ್ಲಿ ಜರುಗುವ ಪವಾಡವನ್ನು ಕಂಡು ನೀವು ಆಶ್ಚರ್ಯದಿಂದ ಕಣ್ಣೀರು ಹಾಕುತ್ತೀರಿ. ಶನೇಶ್ವರನ ಆಶೀರ್ವಾದವು ನಿಮಗೆ ಖಂಡಿತವಾಗಿಯೂ ಶುಭ ತರಲಿದೆ. ಅನೇಕ ಜನರು ಶನಿದೇವನನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ, ಆದರೆ ಅವನು ಸತ್ಕರ್ಮ ಮಾಡುವವರಿಗೆ ಒಳ್ಳೆಯ ಆಲೋಚನೆಗಳನ್ನು ನೀಡುತ್ತಾನೆ. ಸಮಾಜವು ಸುಸ್ಥಿತಿಯಲ್ಲಿರಬೇಕು ಮತ್ತು ನಾನು ಕೂಡ ಒಳ್ಳೆಯವನಾಗಿರಬೇಕು ಎಂದು ಭಾವಿಸುವವರ ಜೊತೆ ಶನಿ ಇರುತ್ತಾನೆ. ಆದರೆ ನಿಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಬೇಡಿ. ಎರಡನೆಯದಾಗಿ, ಸಣ್ಣ ವಿಷಯಗಳಿಗೆ ಇತರರ ಮೇಲೆ ಕೂಗಾಡಬೇಡಿ. ಮನಸ್ಸಿನಲ್ಲಿರುವ ಅನಗತ್ಯ ಭಯಗಳನ್ನು ಹೊರಹಾಕಿ. ಇದು ನಿಮಗೆ ಕೊನೆಯ ಎಚ್ಚರಿಕೆ. ಈ ಸಮಯದಲ್ಲಿ ನೀವು ದುರಹಂಕಾರ ತೋರಿಸಿದರೆ ಅಥವಾ ತಪ್ಪುದಾರಿ ಆರಿಸಿಕೊಂಡರೆ ಬರುವ ಅದೃಷ್ಟವು ಕೈತಪ್ಪಿ ಹೋಗಬಹುದು. ಆದರೆ ನೀವು ವಿನಯವಂತರಾಗಿ ದೇವರಲ್ಲಿ ನಂಬಿಕೆ ಇಟ್ಟರೆ ನಿಮ್ಮ ಹಣೆಬರಹ ಬದಲಿಸುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ದೃಢನಿಶ್ಚಯವೇ ಜೀವನವನ್ನು ಬದಲಿಸುತ್ತದೆ. ದೇವರ ಅನುಗ್ರಹವು ಸದಾ ನಿಮ್ಮ ಸಹಾಯಕ್ಕೆ ಬರುತ್ತದೆ.
ಈಗ ನಾನು ನಿಮಗೆ ಒಂದು ಶಕ್ತಿಯುತವಾದ ಮಂತ್ರದ ಬಗ್ಗೆ ತಿಳಿಸುತ್ತೇನೆ. ಈ ಮಂತ್ರವು ನಿಮ್ಮ ಜೀವನದಲ್ಲಿ ಬರಲಿರುವ ಅಪಾಯಗಳ ಮುನ್ಸೂಚನೆಯನ್ನು ನೀಡುತ್ತದೆ. ಇಂದಿನಿಂದಲೇ ಈ ಪರಿಹಾರವನ್ನು ಪ್ರಾರಂಭಿಸಿ. ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಅಥವಾ ರಾತ್ರಿ ಮಲಗುವ ಮುನ್ನ ಪೂರ್ವ ಅಥವಾ ಉತ್ತರಕ್ಕೆ ಮುಖಮಾಡಿ ಶಾಂತವಾಗಿ ಕುಳಿತುಕೊಳ್ಳಿ. ರುದ್ರಾಕ್ಷಮಾಲೆ ಇದ್ದರೆ ಇನ್ನೂ ಒಳ್ಳೆಯದು, ಇಲ್ಲದಿದ್ದರೂ ಪರವಾಗಿಲ್ಲ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಸತತ 11 ದಿನಗಳವರೆಗೆ ಪಠಿಸಿ. ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಕೇವಲ ಒಂದೇ ಆಲೋಚನೆ ಇರಲಿ: ನನ್ನ ಕರ್ಮ ಶುದ್ಧವಾಗಬೇಕು ಮತ್ತು ನನ್ನ ಅದೃಷ್ಟ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು. ಮಂತ್ರ ಜಪಿಸುವ ದಿನಗಳಲ್ಲಿ ಯಾರಿಗೂ ಹಾನಿ ಮಾಡಬೇಡಿ, ಅನಗತ್ಯ ಕೋಪ ಮತ್ತು ಅಹಂಕಾರದಿಂದ ದೂರವಿರಿ. ಜಪ ಮುಗಿಸಿದ ನಂತರ 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಂತರ ನಿಮ್ಮ ಅದೃಷ್ಟದ ಚಕ್ರ ತಿರುಗುವುದನ್ನು ನೀವು ಗಮನಿಸುವಿರಿ. ಅಡೆತಡೆಗಳು ಕಣ್ಮರೆಯಾಗಿ ಹೊಸ ಭರವಸೆಗಳು ಮೂಡುತ್ತವೆ. ಆ ಮಂತ್ರವೇ ಓಂ ನಮಃ ಶಿವಾಯ, ಓಂ ಶನೇಶ್ವರಾಯ ನಮಃ. ಈ ಮಂತ್ರವನ್ನು 11 ದಿನ ಪಠಿಸಲು ನೀವು ಸಿದ್ಧರಿದ್ದರೆ ಈಗಲೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. ಜ್ಯೋತಿಷ್ಯದ ಇಂತಹ ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ನೀವು ಮಾಡುವ ಈ ಪುಟ್ಟ ಸಹಾಯವು 10 ಜನರಿಗೆ ಪುಣ್ಯವನ್ನು ತರುತ್ತದೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಒದಗಿಸಲು ಪ್ರಯತ್ನಿಸುತ್ತೇನೆ. ಈ 4 ದಿನಗಳಲ್ಲಿ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯಲು ಸಿದ್ಧರಾಗಿ. ವ್ಯವಹಾರದಲ್ಲಿ ಅಥವಾ ಹಣಕಾಸಿನ ಕರ್ತವ್ಯಗಳಲ್ಲಿ ಹೂಡಿಕೆಗಳು ಲಾಭ ನೀಡಲಿವೆ, ಆದರೆ ವೆಚ್ಚಗಳ ಬಗ್ಗೆ ಜಾಗರೂಕರಾಗಿರಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಈ ದಿನಗಳಲ್ಲಿ ನೀವು ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಈಗ ನೀವು ಎದುರಿಸಬಹುದಾದ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.